ಆತ್ಮೀಯರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಡಗು ಹುಟ್ಟಿದ ಕಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಾನವ ನೆಲದ ಮೇಲೆ ಮಾತ್ರ ಸಂಚರಿಸುತ್ತಿದ್ದ ಕಾಲವದು. ನೀರಿನ ಮೇಲೆ ಸಂಚರಿಸಲು ಸಾಧ್ಯವಾಗದ ಕಾರಣ ಅತ್ಯಂತ ಸಂಕುಚಿತ ಜಗತ್ತನ್ನು ಮಾತ್ರ ಮಾನವ ಅರಿತಿದ್ದ. ಆದ್ದರಿಂದಲೇ ನೀರಿನ ಮೇಲಿನ ಸಂಚಾರಕ್ಕೆ ಸಾಧನ ಹುಡುಕುವುದು ಅನಿವಾರ್ಯವಾಗಿತ್ತು. ವಿದೇಶಗಳೊಂದಿಗೆ ಸಂಪರ್ಕ ಅಲ್ಲದಿದ್ದರೂ ಸಮುದ್ರದಲ್ಲಿದ್ದ ಅಪಾರ ಮೀನು ಸಂಪತ್ತಿಗಾಗಿಯಾದರೂ ಸಮುದ್ರ ಸಂಚಾರಕ್ಕೆ ಅಪಾಯ ಕಂಡುಹಿಡಿಯುವುದು ಅನಿವಾರ್ಯವಾಗಿತ್ತು. ಸುಮಾರು 10,000 ವರ್ಷಗಳ ಹಿಂದೆ ಜಲವಾಹಕಗಳನ್ನಾಗಿ ಪ್ರಾಣಿಗಳ ಚರ್ಮ ಹಾಗೂ ಕಚ್ಚಾ ವಸ್ತುಗಳಿಂದ ನೇಯ್ದ ತೇಲುವ ವಸ್ತುಗಳನ್ನು ಉಪಯೋಗಿಸಲಾಗುತ್ತಿತ್ತು. ಮೆಸೊಪೊಟೇಮಿಯಾ ನಾಗರಿಕತೆಯ ಜನರು ಪ್ರಾಣಿಗಳ ಚರ್ಮ ಹಾಗೂ ಜೇಡಿಮಣ್ಣಿನ ಮಡಿಕೆಗಳನ್ನು ಉಪಯೋಗಿಸುತ್ತಿದ್ದರು. ಈಜಿಪ್ತನರು ಮೊದಲು ಹುಲ್ಲುಗಳನ್ನು ಬಿಗಿಯಾಗಿ ನೇಯ್ದು ದೋಣಿಗಳಂತೆ ಉಪಯೋಗಿಸುತ್ತಿದ್ದರು. ಈ ನಂತರದಲ್ಲಿ ಬಂದಿದ್ದು ಮಧ್ಯ ಟೊಳ್ಳಾದ ದೋಣಿಗಳು. ಇದಕ್ಕೆ ಚರ್ಮದ ಹೊದಿಕೆ ಇರುತ್ತಿತ್ತು. ಸಾಮಾನ್ಯ ದೋಣಿಗಿಂತಲೂ ದೊಡ್ಡದಾದ 3-4 ದಿನ ಅಲ್ಲಿಯೇ ಉಳಿಯಬಲ್ಲ ವ್ಯವಸ್ಥೆ ಹೊಂದಿದ ಹಡಗುಗಳ ಉಪಯೋಗವನ್ನು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 2500 ಹಿಂದಿನ ವರ್ಷದಲ್ಲಿಯೇ ಕಾಣಬಹುದು. ಆಗಿನ ಕಾಲದಲ್ಲಿ ನೀರಿನ ಮೇಲೆ ತೇಲುವಂತಹ ಏಕೈಕ ವಸ್ತುವಾಗಿದ್ದ ಮರವನ್ನೇ ಹಡಗಿನ ತಯಾರಿಕೆಗೂ ಉಪಯೋಗಿಸಲಾಗುತ್ತಿತ್ತು. ಅವರ ಹಡಗು ತಯಾರಿಕೆಗೆ ಇರುವ ಉತ್ತಮ ಉದಾಹರಣೆ ಎಂದರೆ ಕುಪ್ಪು ಹಡಗು. ಇದು 143 ಅಡಿಗಳಷ್ಟು ಉದ್ದವಿತ್ತು. 100 ವರ್ಷಗಳ ನಂತರ ಬೋಟುಗಳಿಗೆ ಬಟ್ಟೆಗಳನ್ನು ಬಾವಟದಂತೆ ಕಟ್ಟಿ ಗಾಳಿ ವೇಗವನ್ನು ಉಪಯೋಗಿಸಲು ಆರಂಭಿಸಲಾಯಿತು. ಇದಕ್ಕೆ ಹಾಯಿ ದೋಣಿ ಎನ್ನಲಾಗುತ್ತದೆ. ಚೀನಾದಲ್ಲಿ ಹ್ಯಾನ್ ಸಾಮ್ರಾಜ್ಯವಿದ್ದಾಗ ಮರದ ಹಲಿಗೆಗಳನ್ನು ಉಪಯೋಗಿಸಿ ಬೃಹತ್ ಹಡಗುಗಳನ್ನು ನಿರ್ಮಿಸಲಾಯಿತು. 13ನೇ ಶತಮಾನದಲ್ಲಿ ಹಡಗುಗಳಿಗೆ ತೇಲುಗಳನ್ನು ಅಳವಡಿಸಲಾಯಿತು. 15ನೇ ಶತಮಾನದಲ್ಲಿ ಕಬ್ಬಿಣವನ್ನು ಹಡಗಿನ ಛಾವಣಿಯನ್ನಾಗಿ ಕಟ್ಟಿ ಉಪಯೋಗಿಸಲು ಆರಂಭಿಸಲಾಯಿತು. ತದನಂತರ 1825ರಲ್ಲಿ ರಾಬರ್ಟ್ ಪೌಲಿಸ್ ಎಂಬುವರು ಉಗಿ ಹಡಗನ್ನು ಕಂಡುಹಿಡಿದರು. 1801ರಲ್ಲಿ ಸಂಕೀರ್ಣ ಕೋನಮಾಪಕವನ್ನು ದೋಣಿಯ ದಿಕ್ಕನ್ನು ಕಂಡುಹಿಡಿಯಲು ಉಪಯೋಗಿಸಲಾಯಿತು. ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಚಪ್ಪಟೆ ತಳಹದಿಯ ದೋಣಿಯ ಉಪಯೋಗ ಆರಂಭವಾಯಿತು. ಈ ಸಮಯದಲ್ಲಿ ಫ್ರೆಂಚ್ ನೌಕಾದಳವು 74 ಗನ್ನುಗಳನ್ನು ಹೊಂದಿದ ಉದ್ದನೆಯ ದೋಣಿ ಕಟ್ಟಿತು. ಇದು 184 ಅಡಿ ಉದ್ದವಿತ್ತು. ಇದಕ್ಕಾಗಿ 2800 ಓಕ್ ಮರಗಳು, 40 ಕಿಲೋಮೀಟರ್ ಉದ್ದದ ಹಗ್ಗ ಉಪಯೋಗಿಸಲಾಯಿತು. ಇದರಲ್ಲಿ 800 ಜನರು ಪ್ರಯಾಣ ಮಾಡಬಹುದಿತ್ತು. 19ನೇ ಶತಮಾನದಲ್ಲಿ ಉಂಟಾದ ವ್ಯಾಪಾರೀಕರಣದಲ್ಲಿ ಉಂಟಾದ ಕ್ರಾಂತಿಕಾರಿ ಬದಲಾವಣೆಯ ಪರಿಣಾಮವಾಗಿ ಗಟ್ಟಿಮುಟ್ಟಾದ ದೂರಕ್ಕೆ ಸಾಗಬಹುದಾದ ಹಡಗುಗಳನ್ನು ತಯಾರಿಸುವುದು ಅನಿವಾರ್ಯವಾಯಿತು. ಆಗ ಹಡಗುಗಳ ತಯಾರಿಕೆಗೆ ಲೋಹಗಳ ಉಪಯೋಗ ಆರಂಭವಾಯಿತು. ತಂತ್ರಜ್ಞಾನದಲ್ಲಿ ಉಂಟಾದ ಕ್ರಾಂತಿಯ ಅತ್ಯಾಧುನಿಕ ಹಡಗುಗಳ ತಯಾರಿಕೆಗೆ ಭಾರೀ ಪ್ರಮಾಣದಲ್ಲಿ ಸಹಾಯ ಮಾಡಿತು. ಚಾಲನೆಗಾಗಿ ಕಲ್ಲಿದ್ದಿಲಿನ ನಂತರ ಈಗ ಡೀಸೆಲ್ಗಳನ್ನು ಉಪಯೋಗಿಸಲಾಗುತ್ತದೆ. ಕಂಪ್ಯೂಟರ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಈಗಿನ ಹಡಗುಗಳೇ ಸ್ವತಃ ಟನ್ನುಗಟ್ಟಲೆ ಭಾರವಿದ್ದು ಅನೇಕ ಟನ್ಗಳ ಭಾರವನ್ನು ಒಯ್ಯಬಲ್ಲವು. ಯುದ್ಧ ಹಡಗುಗಳು, ವ್ಯಾಪಾರಿ ಹಡಗುಗಳು, ಸಂಚಾರಿ ಹಡಗುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಕಟ್ಟಲಾಗುತ್ತದೆ. ಕಂಪ್ಯೂಟರ್ ತಂತ್ರಜ್ಞಾನ ಹಡಗಿನ ಸಂಚಾರದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ. ಧನ್ಯವಾದಗಳು.